ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಸರ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಿದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ಕ್ಷೇತ್ರದ ಶಾಸಕನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇಂತಹ ಕಾರ್ಯಕ್ರಮಗಳು ಸರ್ವಧರ್ಮ ಸಮ್ಮೇಳನಗಳು ಆಗ್ತಾ ಇರಬೇಕು. ಆಗ್ತಾ ಇದ್ರೆ ಏನಾಗ್ತದೆ, ಎಲ್ಲಾ ಧರ್ಮದವರು ಒಂದು ಸ್ಟೇಜ್ ಮೇಲೆ ಒಂದು ವೇದಿಕೆ ಮೇಲೆ ಕೂತು ಎಲ್ಲಾ ಧರ್ಮದವರಿಗೊಂದು ಮಾತುಗಳನ್ನ ತಮ್ಮ ವಾಣಿ ಮುಖಾಂತರ ತಮ್ಮ ಅನುಭವ ಮುಖಾಂತರ ಹೇಳಿದ್ರೆ ಎಲ್ಲಾ ಸಮಾಜದವರು ಒಗ್ಗಟ್ಟಾಗಿ ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕ್ಷೇತ್ರ ಗ್ರಾಮದಲ್ಲಿ ಇರ್ಬೋದು. ಅದಕ್ಕೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿರ್ಬೇಕು. ನಾವು ದೇಶ ಮೊದಲ, ಧರ್ಮ ನಮ್ಮ ಆಚರಣೆ ವಿಚಾರಣೆ ಏನೇ ಇರಲಿ, ದೇಶ ಬಂದಾಗ ಒಂದಾಗಿರ್ಬೇಕು ಅನ್ನೋ ಈ ಮಾತನ್ನು ಹೇಳಿದೆ. ಎಲ್ಲರೂ ಅದಕ್ಕೆ ಪ್ರಶಂಸೆ ಕೂಡ ಮಾಡಿದ್ರು. ಮತ್ತೆ ನೀವು ನೋಡ್ರಿ, ಕುರಾನ್ ನಲ್ಲಿ 5 ವರ್ಡ್ ಇದೆ, ನಾ ಹೇಳಿದೆ. ಬೈಬಲ್ ಅಲ್ಲೂ 5 ವರ್ಡ್ ಇದೆ, ಗೀತಲ್ಲೂ 5 ವರ್ಡ್ ಇದೆ. ಇದು ದೇವ್ರದೊಂದು ಚರಿಷ್ಮಾ. ಈ ತರ ನಾವೆಲ್ಲಾ ಧರ್ಮರು ಒಂದೊಂದು ದೇವ್ರಿಗೆ ನಾವು ಒಂದೊಂದು ಧರ್ಮರಿಗೆ ನಾವು ನೆನಿತೇವೆ. ನೆನ್ನಾಗ ಅಲ್ಲ ಎಲ್ಲಾ ಬುಕ್ಸ್ ಅದೇ ಇದೆ, ಯಾರಿಗೆ ಕೆಟ್ಟದ್ ಮಾಡ್ಬೇಡ್ರಿ, ಎಲ್ಲರಿಗೂ ಒಳ್ಳೇದ್ ಮಾಡ್ರಿ, ನಮ್ಮಲ್ಲಿದ್ದಂತ ಅಹಂಕಾರ ತೆಗಿರಿ, ಇನ್ನೊಬ್ರಿಗೆ ಸಿಟ್ಟಿಲ್ ಮಾತಾಡ್ಬೇಡ್ರಿ, ಇನ್ನೊಬ್ಬರನ್ನ ಮನ್ಸು ನೋಯಿಸ್ಬೇಡ್ರಿ ಅಂತ ಎಲ್ಲಾ ಧರ್ಮದ ಗ್ರಂಥಗಳಲ್ಲಿ ಬರೆದಿದ್ದಿದೆ. ಬಟ್ ನಾವು ಆಚರಣೆ ವಿಚಾರಣೆಯಲ್ಲಿ ನಮ್ಮ ಮಾತಿನ ಮುಖಾಂತರ ಇರಬೇಕು. ನಾವು ಕೇಳೋದೇವು ಮತ್ತೆ ಮುಂದಿನ ವರ್ಷ ಇದೇ ಕಾರ್ಯಕ್ರಮ ಮತ್ತೆ ಅಟೆಂಡ್ ಆದೇವು ಅಂದ್ರ ಅದಕ್ಕೇನು ಅಹಮಿಯತ್ ಬರಲ್ಲ. ಇವ್ರು ಏನ್ ಹೇಳಿದಾರೆ, ನಾವು ಗುರುಗಳಿಗೆ ಮಂಗಳೂರ್ಲಿಂದ ಬಂದಿನವರು ಮತ್ತೆಲ್ಲ ಗುರುಗಳು ಅವ್ರು ಹಾಕೊಟ್ಟಂತ ಮಾರ್ಗದಲ್ಲಿ ನಡಿಬೇಕು. ಅವ್ರು ಏನ್ ಹೇಳಿದಾರೆ ನಾವು ನಡ್ಕೋಬೇಕು, ನುಡಿಬೇಕು. ನಾವು ದಿನನಿತ್ಯ ಅದೇ ಮಾಡ್ಬೇಕು. ಮತ್ತೆ ಅವ್ರು ಹೇಳಿದ್ರು ಮತ್ತೆ ನಾವು ಅದೇ ಮಾಡ್ತಾ ಇದ್ದೀರ ಅಂದ್ರೆ ಅದು ಈ ಮಾತಿ ಕಾರ್ಯಕ್ರಮಕ್ಕೂ ಒಂದು ಪ್ರಯೋಜನವೂ ಆಗಲ್ಲ. ಅದಕ್ಕೆ ನಾ ಅದು ಒಂದು ಹೇಳಿದೆ, ಎಲ್ಲಾ ನಂಬಲ್ಲಿ ಕ್ಷೇತ್ರದಾಗಿರುವ ಎಲ್ಲಾ ಅಣ್ಣ ತಮ್ಮಂದಿರು ಒಂದಾಗಿರಿ, ಒಗ್ಗಟ್ಟಾಗಿರಿ. ಸಣ್ಣ ಕ್ಷುಲ್ಲಕ ಕಾರಣ ಕಡೆ ಜಗಳ ಆಡ್ಕೋಬೇಡ್ರಿ, ಸ್ವಲ್ಪ ಮನಸ್ಸು ದೊಡ್ಡದು ಮಾಡ್ರಿ. ಅಂದಾಗೆ ನೀವು ಶಾಂತಿಯುತವಾಗಿ ಒಂದು ಕುಟುಂಬದಲ್ಲಿ, ನಮ್ಮ ದೇಶದಾಗ ಹಿಂಗದ ಅಂದ್ರ ನಮ್ಮ ದೇಶದಾಗ ಅಷ್ಟೇ ಸಂಬಂಧಗಳಿಗೆ ಬೆಲೆ ಇದೆ. ಅಣ್ಣ ತಮ್ಮ, ಚಾಚಾ ಚಾಚಿ, ಇದೇ ನಮ್ಮ ದೇಶ ಬೇರೆ ದೇಶದಾಗ ಎಲ್ಲೂ ಸಿಗಲ್ಲ. ಅದಕ್ಕೆ ನಮ್ಮ ದೇಶಕ್ಕೆ ಯಾರು ಏನ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ದೇಶ ಸ್ಟ್ರಾಂಗ್ ಅದ. ನಮ್ಮ ದೇಶದ ನೆಲನೇ ಇಲ್ಲಿ ಶರಣರು, ಸೂಫಿ, ಸಂತರು, ಬಹಳಷ್ಟು ಮಹಾತ್ಮರು ನಮ್ಮ ದೇಶದಾಗ ಓಡಾಡಿನವ್ರ. ಅದಕ್ಕೆ ನಮ್ಮ ದೇಶಕ್ಕೆ ಯಾರಿಗೂ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಇಂಥ ಕಾರ್ಯಕ್ರಮ ಇನ್ನೂ ಆಗ್ಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇಸಾಯಿ ಒಂದು ವೇದಿಕೆ ಮೇಲೆ ಕೂತು ಒಂದಿದ್ದೇವೆ ಅಂದ್ರೆ ಅದೊಂದು ಮೆಸೇಜೇ ಬಹಳ ಒಳ್ಳೆ ಮೆಸೇಜ್ ಹೋಗ್ತದೆ ಸಮಾಜದಲ್ಲಿ. ಇಂಥ ಕಾರ್ಯಕ್ರಮ ಹೆಚ್ಚಿನ ಆಯೋಜನೆ ಮಾಡಬೇಕು. ಅದಕ್ಕೆ ನಮ್ಮ ಪೂರ್ಣ ಪ್ರಮಾಣದ ನಮ್ಗೆ ಸಪೋರ್ಟ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.